ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತ್ರ ಕಪ್ಪಿನಾಲೆ. ಇವತ್ತು ನಾನೊಂದು ಅದ್ಭುತವಾದ ಪುರಾಣ ಕಥೆಯನ್ನು ಹಿಡಿದುಕೊಂಡು ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ರಾಮ ರಾವಣರ ಯುದ್ಧದಲ್ಲಿ ರಾವಣ ಮಡಿಯುತ್ತಾನೆ. ರಾವಣನಿಲ್ಲದ ಮಂಡೋದರಿಯ ಬದುಕು ಏನಾಗುತ್ತೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದಿರಾ? ಹಾಗಾದರೆ ಈ ಕಥೆಯಲ್ಲಿ ತಿಳಿಯೋಣ ಬನ್ನಿ. ಮಂಡೋದರಿ ಸುಂದರವಾದ ಹೆಣ್ಣು. ಪ್ರಾತಸ್ಮರಣೀಯರಾದ ಪಂಚಕನ್ಯರಲ್ಲಿ ಆಕೆಯು ಒಬ್ಬಳಾಗಿದ್ದಳು. ಕೆಲವರ ಪ್ರಕಾರ ರಾವಣನ ಚಿತೆಯೊಂದಿಗೆ ಮಂಡೋದರಿಯು ಅಗ್ನಿಯನ್ನು ಪ್ರವೇಶಿಸುತ್ತಾಳೆ. ಮತ್ತೆ ಕೆಲವರ ಪ್ರಕಾರ ಮಂಡೋದರಿ ಲಂಕಾಧಿಪತಿ ವಿಭೀಷಣನನ್ನ ಮತ್ತೆ ಮದುವೆಯಾಗ್ತಾಳೆ. ಹೌದು, ಚಿಂತನೆಗಳು ಬೇರೆಯಾದರೂ ಆಕೆಯದ್ದು ಮಹೋನ್ನತ ವ್ಯಕ್ತಿತ್ವ ಎಂಬುದರಲ್ಲಿ ಎರಡು ಮಾತಿರಲಿಲ್ಲ. ನಮ್ಮ ಬದುಕಿನ ಪ್ರತಿಯೊಂದು ಘಟನಾವಳಿಗಳು ಎರಡು ಮಗುಲಿನಿಂದ ಕೂಡಿರುತ್ತವೆ. ಮೊದಲನೆಯದರಲ್ಲಿ ಸಂಕಷ್ಟವಿದ್ರೆ ಮತ್ತೊಂದರಲ್ಲಿ ಸಂತೋಷವಿರುತ್ತದೆ. ರಾವಣನ ಪತ್ನಿಯಾಗಿ ಮಂಡೋದರಿ ಸ್ವರ್ಣಲಂಕೆಯ ಮಹಾರಾಣಿಯಾಗಿದ್ದಳು. ಕಥೆಯೊಂದರಂತೆ ಮಧುರ ಎಂಬ ಅಪ್ಸರೆ ಪಾರ್ವತಿ ಇಲ್ಲದ ಸಮಯದಲ್ಲಿ ಕೈಲಾಸ ಪರ್ವತಕ್ಕೆ ಭೇಟಿ ಕೊಡ್ತಾಳೆ. ಶಿವನನ್ನೇ ನೋಡುತ್ತಾ ಮನಸೋತು ಬಿಡ್ತಾಳೆ. ಅದೇ ಸಮಯಕ್ಕೆ ಬಂದ ಪಾರ್ವತಿ ಈ ದೃಶ್ಯವನ್ನ ಕಂಡು ಕೋಪಗೊಳ್ತಾಳೆ. ಮಧುರ ಅಪ್ಸರೆಯನ್ನ ಶಪಿಸಿ ಬಿಡ್ತಾಳೆ. ಪಾರ್ವತಿಯ ಶಾಪದ ಕಾರಣ ಮಧುರ ಕಪ್ಪೆಯಾಗಿ ಬದಲಾಗ್ತಾಳೆ. ಶಿವನ ಅನುಜ್ಞೆಯಂತೆ ಪಾರ್ವತಿ ಮಧುರಳ ಶಾಪದ ಅವಧಿಯನ್ನ 12 ವರ್ಷಕ್ಕೆ ಸೀಮಿತಗೊಳಿಸ್ತಾಳೆ. 12 ವರ್ಷಗಳ ಸುದೀರ್ಘ ತಪಸ್ಸಿನ ನಂತರ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎನ್ನುತ್ತಾಳೆ. ಶಾಪ ವಿಮೋಚನೆಯ ನಂತರ ಅಪ್ಸರೆ ಮಧುರಾಳೆ ಮಂಡೋದರಿಯಾಗಿ ಬದಲಾಗುತ್ತಾಳೆ. ಮಾಯಾಸುರ ಮತ್ತು ಹೇಮಾಳ ದತ್ತು ಪುತ್ರಿಯಾಗುತ್ತಾಳೆ. ಒಮ್ಮೆ ರಾವಣಾಸುರ ಮಾಯಾಸುರನ ಅರಮನೆಗೆ ಬರ್ತಾನೆ. ಮಂಡೋದರಿಯನ್ನು ಕಂಡು ಆಕೆಯಲ್ಲಿ ಅನುರಕ್ತನಾಗಿ ಮದುವೆಯಾಗ್ತಾನೆ. ಮಂಡೋದರಿಗೆ 3 ಮಕ್ಕಳಾಗ್ತಾರೆ. ಅವರೇ ಮೇಘನಾದ, ಅತಿಕಾಯ ಮತ್ತು ಅಕ್ಷಯ ಕುಮಾರ. ರಾವಣ ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆತಂದಾಗ ಮಂಡೋದರಿ ಬುದ್ಧಿ ಹೇಳುತ್ತಾಳೆ. ಪರಸ್ತ್ರೀ ವ್ಯಾಮೋಹ ಸಲ್ಲದು ಎಂದು ತಿಳಿ ಹೇಳುತ್ತಾಳೆ. ಆ ದುರುಳ ರಾವಣ ಕೇಳ್ಬೇಕಲ್ವಾ? ಮಂಡೋದರಿಯ ಮಾತು ಕೇಳದೆ ತನ್ನ ಅಪಾಯವನ್ನ ತಾನೇ ತಂದುಕೊಳ್ತಾನೆ. ಯುದ್ಧ ನಂತರ ಮಂಡೋದರಿ ರಣಭೂಮಿಗೆ ಭೇಟಿ ಕೊಡ್ತಾಳೆ. ಯುದ್ಧ ಭೂಮಿಯಲ್ಲಿ ಮೃತಗಂಡ ಮಕ್ಕಳ ಶವವನ್ನು ನೋಡಿ ಆಕ್ರಂತನಗೈಯುತ್ತಾಳೆ. ಆದರೆ ಆಕೆಗೆ ರಾಮ ಸಾಮಾನ್ಯ ಮನುಷ್ಯನಲ್ಲ, ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ ಎಂಬುದು ತಿಳಿದು ಬಿಡುತ್ತೆ. ಬಹಳಷ್ಟು ಮಂದಿ ವಿಭೀಷಣನ ಕಾರಣ ರಾವಣ ಮೃತಪಟ್ಟ ಎನ್ನುತ್ತಾರೆ. ಆದರೆ ರಾವಣನ ನಿಜವಾದ ಸಾವಿಗೆ ಕಾರಣ ಮಂಡೋದರಿ ಎಂದರೆ ನಿಮಗೆ ಆಶ್ಚರ್ಯ ಅನಿಸಬಹುದು. ರಾಮ ರಾವಣರ ಯುದ್ಧದಲ್ಲಿ ರಾವಣನ ವಕ್ಷಸ್ಥಳದಲ್ಲಿರುವ ಅಮೃತ ಕುಂಭದ ಸೂಚನೆ ಕೊಟ್ಟವನೇ ವಿಭೀಷಣ. ಆ ಕುಂಭವಿರುವ ತನಕ ರಾವಣನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗದು ಎಂಬ ವರವಿರುತ್ತೆ. ರಾವಣನ ಮೇಲೆ ಅಮೋಘವಾದ ಅಸ್ತ್ರಗಳನ್ನ ರಾಮ ಪ್ರಯೋಗಿಸ್ತಾನೆ. ಆಗ ವಿಭೀಷಣ ಬಂದು ಹೇಳ್ತಾನೆ, ಹೇ ರಾಮ, ನೀನು ಎಷ್ಟೇ ಶಕ್ತಿಯುತವಾದ ಅಸ್ತ್ರವನ್ನ ರಾವಣನ ಮೇಲೆ ಪ್ರಯೋಗಿಸಿದರೂ ಪ್ರಯೋಜನವಿಲ್ಲ. ಅವನನ್ನು ನಾಶ ಮಾಡಬಲ್ಲ ಅಸ್ತ್ರ ಮಂಡೋದರಿಯ ಬಳಿ ಇದೆ ಎನ್ನುತ್ತಾನೆ. ರಾಮನ ಸೂಚನೆಯಂತೆ ಹನುಮಂತ ರಾವಣನ ಅರಮನೆಗೆ ತೆರಳುತ್ತಾನೆ. ರಾಮ ರಾವಣರ ಯುದ್ಧದ ನಡುವೆ ಬ್ರಾಹ್ಮಣನಂತೆ ವೇಷ ಧರಿಸ್ತಾನೆ. ರಹಸ್ಯವಾಗಿ ಮಂಡೋದರಿಯ ಅಂತಃಪುರವನ್ನ ತಲುಪಿ ಹನುಮಂತ ಪ್ರವೇಶ ಮಾಡ್ತಾನೆ. ಮಂಡೋದರಿಯನ್ನು ಕೆಣಕುತ್ತಾನೆ. ಆಕೆಯ ಬಳಿರುವ ಅಸ್ತ್ರವನ್ನು ತನ್ನ ವಶಪಡಿಸಿಕೊಳ್ತಾನೆ. ಇನ್ನೇನು ಹನುಮಂತ ಅಂತಃಪುರದಿಂದ ಹಾರಬೇಕು ಎನ್ನುವಷ್ಟರಲ್ಲಿ ಮಂಡೋದರಿಗೆ ವಿಷಯ ತಿಳಿಯುತ್ತೆ. ಅಷ್ಟು ಹೊತ್ತಿಗಾಗಲೇ ಹನುಮಂತ ರಣಭೂಮಿಯತ್ತ ತೆರಳಿರುತ್ತಾನೆ. ಹನುಮನಿತ್ತ ಅಸ್ತ್ರದ ಸಹಾಯದಿಂದ ರಾಮ ರಾವಣನನ್ನ ಸಂಹರಿಸಿಬಿಡ್ತಾನೆ. ತನ್ನ ಪತಿಯ ಮೃತದೇಹವನ್ನ ಕಂಡ ಮಂಡೋದರಿ ಕೋಪಾವೇಶದಿಂದ ರಾಮನನ್ನು ಕುರಿತು ಹೀಗೆ ಹೇಳುತ್ತಾಳೆ, ಯಾರು ನನ್ನಿಂದ ಉಪಾಯವಾಗಿ ಅಸ್ತ್ರವನ್ನ ಸಂಪಾದಿಸಿದರೂ ಅವರು ನಿನ್ನಿಂದ ದೂರವಾಗಲಿ. ನನ್ನ ಈ ದಿನದ ಪರಿಸ್ಥಿತಿಯಂತೆಯೇ ಹೇಗೆ ನಾನು ದುಃಖದ ಮಡುವಿನಲ್ಲಿದ್ದೇನೆಯೋ ಹಾಗೆಯೇ ನೀನು ಸಹ ದುಃಖದಲ್ಲಿ ಮುಳುಗುವಂತಾಗಲಿ. ಮಂಡೋದರಿಯ ಶಾಪದಂತೆ ಮುಂದೆ ರಾಮನಿಂದ ಆಂಜನೇಯ ಬೇರ್ಪಡುತ್ತಾನೆ. ದುಃಖದಲ್ಲೇ ದಿನ ಕಳೆಯಬೇಕಾಗುತ್ತೆ. ಈ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ. ಧನ್ಯವಾದಗಳು.